ಸರೋಜ, ಯಾಕಿಷ್ಟು ಗಾಬರಿ ಆಗಿದೆಯಾ? ರೀ, ಅಮೃತ ಕಾಣ್ತಾ ಇಲ್ಲ. ಅಮೃತ ಕಾಣಿಸ್ತಾ ಇಲ್ವಾ? ಇಲ್ಲೇ ಎಲ್ಲೋ ಇರಬೇಕು ನೋಡು ಸರೋಜ. ಇಲ್ಲ ರೀ, ಇಡೀ ಮನೆ ಹುಡುಕ್ತೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಹಾಗಂತ ಮನೆ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ. ಹೇಳ್ದೆ ಕೇಳದೆ ಮನೆ ಬಿಟ್ಟು ಹೋಗುವಂಥ ಹುಡುಗಿನೂ ಅಲ್ಲ ಅವಳು. ಆದರೆ ನನಗೆ ಯಾಕೋ ಭಯ ಆಗ್ತಿದೆ ರೀ. ನಾನು ಈ ಮನೆ ಬಿಟ್ಟು ಹೋಗಬೇಕು ಅಂತ ದೇವ್ರ ಮುಂದೆ ಮಾತಾಡ್ಕೋತಾ ಇದ್ದಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಏನು, ಮನೆ ಬಿಟ್ಟು ಹೋಗ್ತೀನಿ ಅಂತ? ಹೌದು ರೀ, ಅವಳೇ ಮಾತಾಡ್ತಾ ಇದ್ಲು. ಈಗ ನೋಡಿದ್ರೆ ಕಾಣಿಸ್ತಾ ಇಲ್ಲ. ಅಯ್ಯೋ ಪಾಪ, ಏನು ಸಮಸ್ಯೆ ಇತ್ತೋ ಏನು. ಹೊರಟೋಗಿದ್ದಾಳೆ ಬಿಡಿ, ಹೇಗೆ ಬಂದ್ಲೋ ಹಾಗೆ ಹೋಗಿದ್ದಾಳೆ. ಬುದ್ಧಿ ಇದೇನೆ ನಿನಗೆ? ಹೇಗೆ ಬಂದ್ಲೋ ಹಾಗೆ ಹೋಗಿದ್ದಾಳಂತ ಎಷ್ಟು ಆರಾಮಾಗಿ ಹೇಳ್ದೆ ನೀನು. ಅಲ್ಲ, ಹಾಗಿದ್ರೆ ಇಷ್ಟು ದಿನ ಕೊಟ್ಟು ಪ್ರೀತಿ ವಿಶ್ವಾಸಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ವಾ? ತೋರಿಸಿದ ಅಕ್ರೆನ ಎಡಗಾಲಲ್ಲಿ ಒದ್ದು ಹೋಗಿದ್ದಾಳಲ್ಲ, ಇದನ್ನು ತಪ್ಪಲ್ವಾ? ರೀ, ಏನಾದರೂ ಮಾಡಿ, ನನಗೆ ಗೊತ್ತಿಲ್ಲ. ನನಗೆ ಅಮೃತ ಬೇಕು ಅಷ್ಟೇ. ಸರೋಜ, ನನಗೇನೋ ನಂಬಿಕೆ ಇದೆ. ಅವಳು ಹಾಗೆಲ್ಲ ಮನೆ ಬಿಟ್ಟು ಹೋಗೋಳಲ್ಲ. ಇಲ್ಲೇ ಎಲ್ಲೋ ಹೋಗಿರ್ತಾಳೆ, ಬರ್ತಾಳೆ ಬಿಡು. ರೀ, ಈಗ ಆ ವಿಷಯ ಬೇಕಾ? ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಏನೂ ಬೇಕಾಗಿಲ್ಲ. ಹೇಗೆ ಬಂದ್ಲೋ ಹಾಗೆ ಹೋಗಿದ್ದಾಳೆ. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರು ಈ ಮನೆಗೆ ಬಂದು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡೋ ಕರ್ಮ ನಮ್ಗೆ ಬೇಕಾಗಿಲ್ಲ. ಕೃತಜ್ಞತೆ ಇಲ್ಲದೆ ಇರೋ ಹುಡುಗಿ ಅವಳು. ಹೋಗ್ಲಿ ಬಿಡಿ. ಇಲ್ಲ ಅತ್ತೆ, ದಯವಿಟ್ಟು ಅಮೃತ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ಯಾವತ್ತೂ ಹಾಗೆ ಹೇಳ್ದೆ ಕೇಳದೆ ಹೋಗೋ ಹುಡುಗಿನೇ ಅಲ್ಲ ಅವಳು. ಏನೋ ಸಮಸ್ಯೆ ಆಗಿದೆ, ಅದಕ್ಕೆ ಹೊರಗಡೆ ಹೋಗಿದ್ದಾಳೆ. ರೀ, ದಯವಿಟ್ಟು ನೀವು ಕಂಪ್ಲೇಂಟ್ ಕೊಟ್ಬಿಡ್ರಿ. ಬೇಕಾಗಿಲ್ಲ ಅಂತ ಹೇಳ್ತಿದ್ದೀನಲ್ಲ. ವಿಕ್ರಮ್, ಯಾರಿಗೂ ಫೋನ್ ಮಾಡೋಕೆ ಹೋಗಬೇಡ ನೀನು. ಅತ್ತೆ, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅಮೃತನ ನನ್ನ ಮಗಳು ಅಂತಾನೆ ಅಂದ್ಕೊಂಡಿದ್ದೀನಿ. ಅವಳನ್ನ ನಾನು ತುಂಬಾನೇ ಹಚ್ಕೊಂಡಿದ್ದೀನಿ. ಅವಳನ್ನ ಬಿಟ್ಟಿರೋಕ್ಕಾಗಲ್ಲ ನನ್ನ ಕೈಲಿ. ಅವಳು ಈ ಮನೆಗೆ ಬಂದಮೇಲೆ ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಅತ್ತೆ? ಸರೋಜ, ಆದರೆ ಏನು ಬಂತಮ್ಮ ಭಾಗ್ಯ? ಮಮತೆ ತೋರಿಸಿ ತುತ್ತು ಹಾಕಿದ ಮನೆಗೆ ಬೆನ್ನು ಹಾಕಿ ಹೋಗಿದ್ದಾಳಲ್ಲ, ಅವಳ ಬುದ್ಧಿ ಏನಾಗಿದೆ ಅಂತ. ಅರೆ, ಬುದ್ಧಿ ಅನ್ನೋದಕ್ಕೆ ಬೆಂಕಿ ಬಿದ್ದು ಹೋಗ್ಲಿ, ಆ ಹುಡುಗಿಗೆ ಹೃದಯ ಅನ್ನೋದಿಲ್ವಾ? ಮಾಡೋದಕ್ಕಾಗುತ್ತೆ ಸರೋಜ? ಈ ಮನೇಲಿ ಇರೋದಕ್ಕೆ, ನಿನ್ನಂಥ ತಾಯಿನ ಪಡೆಯೋದಕ್ಕೆ ಅವಳಿಗೆ ಅದೃಷ್ಟ ಇಲ್ಲ ಅನಿಸುತ್ತೆ. ನನಗೆ ತುಂಬ ಬೇಜಾರಾಗ್ತಾ ಇದೆ. ಇಷ್ಟೆಲ್ಲ ಕೊಟ್ಟಿರೋ ದೇವರು ನಿನಗೊಂದು ಮಗುನ ಕೊಡದೇ ಇರ್ತಾನ? ಖಂಡಿತ ಕೊಟ್ಟೇ ಕೊಡ್ತಾನೆ. ನಿನಗೋಸ್ಕರ ನಾನು ವ್ರತ ಮಾಡ್ತೀನಿ. ರಾಜೇ, ಇದು ಸ್ವಲ್ಪ ಓವರ್ ಅನ್ಸಲ್ವಾ? ಏನೋ ಆಗಿದ್ದಾಯ್ತು. ಇನ್ಮೇಲಾದರೂ ಗೊತ್ತು ಗುರಿ ಇಲ್ಲದೆ ಇರೋರು ಯಾರನ್ನೂ ಈ ಮನೇಲಿ ಕರ್ಕೊಂಬಂದು ಇಟ್ಕೊಳ್ಳೋದು ಬೇಡ. ಬೇಕಾ ಬಿಟ್ಟು ಬಂದು ನುಗ್ಗೋದಕ್ಕೆ ಇದೇನು ದನದ ಕೊಟ್ಟಿಗೆ ಅಲ್ಲ, ಮನೆ. ವಿಕ್ರಮ್, ನಿನಗೆ ಹೇಳ್ತಾ ಇರೋದು ನಾನು.